ಕೋಲಾರ ಜಿಲ್ಲೆ ಅಂದರೆ ಬರನಾಡು ಅಂತ ಹೇಳಿ ನನಗೂ ಅನಿಸ್ತಾ ಇತ್ತು, ಇಷ್ಟೊಂದು ನೀರಿದೆ, ಮಳೆ ಬರುತ್ತೆ, ಕೆರೆಗಳೆಲ್ಲ ಇದ್ದಾವೆ, ಆದರೂ ನೀರಿಗಾಗಿ ಯುದ್ಧ ನಡೆಯುತ್ತೆ ಯಾಕೆ ಅಂತ. ಕುಡಿಯೋದಕ್ಕೆ ಯೋಗ್ಯವಾಗಿದ್ದು 3% ಅಷ್ಟೇ ಇರೋದು ನಮ್ಮ ಭೂಮಿ ಮೇಲೆ ನೀರು. ಮತ್ತು ಉಳಿದಂಥ ನೀರು ಈ ಥರ ನಾವು ಪೋಲ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಮತ್ತೆ ಬೋರ್ವೆಲ್ ಹಾಕೋ ಸಂಖ್ಯೆ ಜಾಸ್ತಿ ಆಗಿದೆ ಇವಾಗ. ಅದಕ್ಕೊಂದು ಏನು ಒಂದು ಬೋರಿಂದ ಇನ್ನೊಂದು ಬೋರ್ವೆಲ್ಲಿಗೆ ಇಷ್ಟು ಅಂತರ ಇರಬೇಕು ಅಂತ ಇದೆಯಂತೆ. ಆದರೆ ಇಲ್ಲಿ ನನ್ನ ಜಮೀನಿದೆ, ನಾನು ಬೋರ್ವೆಲ್ ಕೊರೆದೆ, ಕೆಳಗಡೆ ಅವನದು ಜಮೀನಿದೆ, ಅವ್ನು ಕೊರೆದ್ಬಿಟ್ಟ. ಹಾಗಾಗಿ ಏನಾಯಿತು, ಇಲ್ಲಿ ನೀರು ಬರೋ ಪ್ರಮಾಣ ಕಡಿಮೆ ಆಯಿತು. ನೀರು ಪ್ರಮಾಣ ಕಡಿಮೆ ಆಯಿತು ಅನ್ನೋದು ಇದಕ್ಕೆ ರೀಚಾರ್ಜ್ ಮಾಡೋದು ಆ ಥರದ್ದೆಲ್ಲ ಆಲೋಚನೆ ಮಾಡಲ್ಲ ರೈತರು. ಇನ್ನೊಂದು ಸ್ವಲ್ಪ ಸಾಲ ಮಾಡಿ ಇನ್ನೊಂದು ಬೋರ್ವೆಲ್ ಕೊರೆಯೋದು. ಹಾಗಾಗಿ ಒಬ್ಬೊಬ್ಬ ರೈತರಿಗೆ 4 ಬೋರ್ವೆಲು, 5 ಬೋರ್ವೆಲು, 3 ಬೋರ್ವೆಲು ಈ ಥರ ಎಲ್ಲ ಇದೆ. ಹಾಗಾಗಿ ಬಹುಶಃ ಭೂಮಿಯಿಂದ ನೀರನ್ನು ಮೇಲೆ ತೆಗೆದು ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ ಅಂತ ಭಾವಿಸ್ತೀನಿ ನಾನು. ನಮ್ಮಲ್ಲಿ ಈಗ 1200 1300 ಅಡಿ ತನಕ ಬೋರ್ವೆಲ್ಗಳನ್ನು ಕೊರೆದಿದ್ದಾರೆ. ಈ ಥರ ಒಂದು ಪರಿಸ್ಥಿತಿ ಇದೆ ಇಲ್ಲಿ ನೀರಿಗೆ. ಹಾಗಾಗಿ ನಾನು ನೀರಿಗೆ ಫೋಕಸ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಕೆರೆ ಇದೆ, ಬಡವನ ಕೆರೆ ಅಂತ, ಸುಮಾರು 1.25 ಕಿಲೋಮೀಟ್ರ್ ದೂರ ಆಗುತ್ತೆ. ಅಲ್ಲಿ ಒಂದು ಕಡೆ ನೀರು ಸಿಕ್ತು 1200 ಅಡಿನಲ್ಲಿ. ಆದರೆ ಅಲ್ಲಿಂದ ಹೊಸದಾಗಿ ಕನೆಕ್ಷನ್ ಹಾಕಿ ಇಲ್ಲಿ ನೀರು ಒದಗಿಸ್ಬೇಕಂದ್ರೆ ಟೈಮ್ ತೊಗೊಳುತ್ತೆ ಅವರಿಗೆ. ಆಮೇಲೆ ಏನಾಯಿತು ಅಂದರೆ ಮಳೆ ಬಂತು, ಆವಾಗ ಈ ಕೆರೆನಲ್ಲಿ ಸ್ವಲ್ಪ ನೀರು ಬಂತು, ಆವಾಗ ಆಟೋಮೆಟಿಕಲಿ ಬೋರ್ವೆಲಲ್ಲಿ ನೀರು ಬಂತು.